ನಮಸ್ಕಾರ. ದೃಶ್ಯ ವೇದಿಗೆ ಸ್ವಾಗತ. ಇವತ್ತು ನಾವು ಒಂದು ಯುದ್ಧಕಾಂಡ ಚಾಪ್ಟರ್ 2 ಒಂದು ಚಲನಚಿತ್ರದ ಟೀಸರನ್ನು ರಿವ್ಯೂ ಮಾಡ್ಬೇಕಂತ ಬಂದೀವಿ. ಇದು ಒಂದು ಸಾಮಾಜಿಕ ಕಳಕಳಿ ಇಟ್ಟುಕೊಂಡು ಮಾಡಿರುವಂಥ ಒಂದು ಪಿಕ್ಚರು. ಅಜಯ್ ಕುಮಾರ್ ರಾವ್ ಅವರು ಇದ್ರಾಗ ನಟಿಸಿ ನಿರ್ಮಾಪಕರು ಆಗ್ಯಾರ. ಸೊ ಇದು ಸ್ಟಾರ್ಟಿಂಗ್ ಹೆಂಗೆ ಒಂದು ವೈಬ್ರೇಷನ್ ಕೊಡ್ತೈತಿ ಅಂತ ಹೇಳಿದ್ರೆ, ಒಂದು ಟೆನ್ಸಲ್ಲಿ ಹೀರೋ ಕುಂತಿರ್ತಾನೆ. ಒಂದು ಸಣ್ಣ ಹುಡುಗ ಒಂದು ಟೀ ತೊಗೊಂಬರ್ತೈತಿ. ಸರ್ ಟೀ ಅಂತ ಹೇಳಿ ಅವ್ನಿಗೆ ಎಷ್ಟು ಈಗರ್ನೆಸ್ ಇರ್ತೈತಿ. ಆ ಸಮಾಜದಲ್ಲಿ ನಡೆದಿರುವಂಥ ಒಂದು ಅನಾಚಾರ ಅದು ನಡಿಬಾರ್ದು, ಅದನ್ನು ನೆನೆಸ್ಕೊಂಡ್ರೆ ಒಂಥರ ಕೋಪ ಎಲ್ಲ ಕಡೆಯಿಂದ ಉಕ್ಕಿ ಬರ್ತೈತಿ. ಆ ಹುಡುಗನಿಗೇನು ಗೊತ್ತಿಲ್ಲ ಅಂದ್ರೆ ಅವ್ನು ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನವ. 7 ವರ್ಷದ ಪುಟ್ಟ ಮಗು ಅದು. ಅವಳಿಗೆ ಮಾಡಬಾರ್ದನ್ನ ಮಾಡಿದವನು ಆರಾಮಾಗಿ ಓಡಾಡ್ಕೊಂಡಿದ್ದಾನಂದ್ರೆ ಹಿಂಗಾಗೈತಿ ನನಗೆ ನ್ಯಾಯ ಒದಗಿಸ್ಬೇಕು, ಕೇಸ್ ತೊಗೊಳ್ಳೇಬೇಡ ಅಂತ ಹೇಳ್ತಾನೆ ವಕೀಲ. ನೀನೇ ಹೇಳು, ನಾನು ಈ ಕೇಸ್ ತಗೋಬೇಕಾ ಬೇಡವಾ? ಹುಡುಗ ಸೈಲೆಂಟಾಗಿ ನಿಂತು ತೊಗೋಬೇಡ್ರಿ ಅಂತ ಹೇಳಂಗಿಲ್ಲ, ಸುಮ್ಮನೆ ನಿಂತಿರ್ತಾನೆ ಸೈಲೆಂಟಾಗಿ. ಪರ್ಸಿಂದ ದುಡ್ಡು ತೆಗೆದು ಕೊಡಕ್ಕೆ ಹೋಗ್ತಾನೆ. ಆ ಪರ್ಸ್ ನೋಡಿದ್ರೆ ಗೊತ್ತೈತಿ ಇದು ಒಬ್ಬ ಬಡ ವಕೀಲ ಅಂತ ಹೇಳಿ. ಪರವಾಗಿಲ್ಲ ಸರ್, ನೀವು ಈ ಕೇಸ್ ಗೆದ್ಮೇಲೆ ದುಡ್ಡು ಕೊಡಿ. ಆ ಹುಡುಗ ಒಂದು ಉತ್ತರ ಕೊಡ್ತಾನಲ್ಲ, ಅದು ಈ ಸಮಾಜ ಹೆಂಗೈತಿ ಅಂದ್ರೆ, ನೀವು ಏನಾದರೂ ಒಂದು ಅನ್ಯಾಯ ನಡೆದಾಗ, ಅತ್ಯಾಚಾರ ನಡೆದಾಗ ಯಾರಾದರೂ ಹೋರಾಟ ಮಾಡ್ತೀನಿ ಅಂತ ನಿಂತು ಅವ್ರಿಗೆ ಹೆಂಗೆ ಸಪೋರ್ಟ್ ಮಾಡ್ತೈತೆ ಅಂತೇಳಿ ಆ ಒಂದು ಸಣ್ಣ ಸೆಂಟೆನ್ಸ್ನಲ್ಲೇ ಭಾಳ ಶೇಳಕ್ಕೆ ಹೋಗ್ಬಿಟ್ರು ನಿರ್ದೇಶಕರು. ಇದ್ರಾಗ ಇದ್ರ ನಿರ್ದೇಶಕರು ಪವನ್ ಭಟ್ ಅಂತೇಳಿ. ಆ ಡೈಲಾಗ್ ಏನೈತೆ ಅಂದರೆ, ಆ ಹುಡುಗನ ಡೈಲಾಗು, ಸರ್ ನೀವು ಕೇಸ್ ಗೆದ್ದ ಮೇಲೆ ದುಡ್ಡು ಕೊಡ್ರಿ ಅಂತ ಹೇಳಿ ಹೋಗ್ಬಿಡ್ತಾನವ. ಅದು ಅಲ್ಲಿಗೆ ಟೀಸರ್ ಮುಗಿತೈತಿ. ಅದು ಒಂಥರ ಒಂದು ಒಳ್ಳೆ ಸ್ಟ್ರಾಂಗ್ ಮೆಸೇಜ್ ಕೊಟ್ಟಂಗಿತ್ತು. ಈ ಚಿತ್ರದ ಹೆಸರಿಗೆ ಬಂದ್ರೆ ಯುದ್ಧಕಾಂಡ ಅಂತೇಳಿ. ಯುದ್ಧಕಾಂಡ ಅಂತಂದ್ರೆ ನೀವು ವಾಲ್ಮೀಕಿ ರಾಮಾಯಣದೊಳಗೆ 7 ಕಾಂಡಗಳು ಬರ್ತವೆ. ಈ ಬಾಲಕಾಂಡ, ಅಯೋಧ್ಯಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, 6ನೇದು ಬರೋದು ಯುದ್ಧಕಾಂಡ, ಆನಂತರ ಉತ್ತರಾಕಾಂಡ. ಯುದ್ಧಕಾಂಡ ಅಂತಂದ್ರೆ ಒಂದು ಅನ್ಯಾಯದ ವಿರುದ್ಧ ನ್ಯಾಯ ಜಯ ಗಳಿಸೋದು ಅಂತ. ಸೊ ಇಲ್ಲಿ ಹಳೇದೊಂದು ಯುದ್ಧಕಾಂಡ ಅಂತ ಪಿಕ್ಚರ್ ಇತ್ತು, ನಮ್ಮ ರವಿಚಂದ್ರನ್ ಸರ್ ಅವ್ರದ್ದು, ದೇವರಾಜ್ ಅವ್ರ ಕೌಂಡ್ರ ಪಾಟಲ್ಲಿ ಮಾಡಿದ್ರು. ಒಂದು ಒಳ್ಳೆ ಕೋರ್ಟ್ ರೂಮ್ ಇಂಟೆನ್ಸ್ ಇರುವಂಥ ಮೂವಿ ಅದು. ಅದು ಎಷ್ಟೋ ಜನರಿಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಒಂದು ಕೋರ್ಟಲ್ಲಿ ಕೇಸ್ ನಡೀತೈತಿ. ಈಗ ಕಾಕಿ ಖಾದಿ ಜೊತೆಗಿರ್ತೈತಿ, ಹಣಬಲ ಇರ್ತೈತಿ, ಜನಬಲ ತೋಳುಬಲ ಇದ್ದು ಹೊತ್ತಿನಾಗೂ ನಾವು ನ್ಯಾಯ ಒದಗಿಸ್ಬೇಕಂದ್ರೆ ಯಾವ ರೀತಿ ನಾವು ಅಂದ್ರೆ ಪಾಯಿಂಟ್ ಹಾಕಬೇಕು, ಯಾವ ರೀತಿ ನಾವು ಅಂದಲ್ಲಿ ಕೋರ್ಟ್ ರೂಮಲ್ಲಿ ವಾರ್ ಮಾಡ್ಬೇಕಂತ ಹೇಳಿ ನಮ್ಮ ರವಿಚಂದ್ರನ್ ಅವ್ರು ತೋರಿಸ್ಕೊಟ್ಟಿದ್ರು. ಅದನ್ನೇ ಚಾಪ್ಟರ್ 2 ಅಂತ ತೊಗೊಂಡು ಹೊಂಟಾರ. ಒಂದು ಒಳ್ಳೆ ಸಾಮಾಜಿಕ ಕಳಕಳಿ ಇರುವಂಥ ಒಂದು ಚಿತ್ರ ಇದು. ವಿಶೇಷವಾಗಿ ಇದರಲ್ಲಿ ಏನೋ ಒಂದು ಒಳ್ಳೆ ಮೆಸೇಜ್ ಕೊಡಕ್ಕೆ ಹೊಂಟಾರ ಅಜಯ್ ರಾವ್ ಅವರು. ಸೊ ಅವ್ರ ಮೇಲೆ ಅವರಿಗೆ ಕಾನ್ಫಿಡೆನ್ಸ್ ಇಟ್ಕೊಂಡು ಮಾಡಿರುವಂಥದ್ದು ಚಿತ್ರ ಇದು. ಆ್ಯಂಡ್ ಅವ್ರದ್ದೊಂದು ವೈಬ್ರೇಷನ್ ಇದೆಯಲ್ಲ, ಆ ವೈಬ್ರೇಷನ್ನು ಅದು ಹೀರೋ ಅಂತ ನೋಡೋದಲ್ಲ, ಯಾರೇ ಆದರೂ ಅದನ್ನು ನೆನೆಸ್ಕೊಂಡ್ರೆ ಎಲ್ಲರಿಗೂ ಹಂಗಾಗ್ತೈತಿ, ಎಲ್ಲರಿಗೂ ಅಷ್ಟೇ ಸಿಟ್ಟು ಬರ್ತೈತಿ. ನಾನು ಈ ಕೇಸ್ ತಗೋಬೇಕಾ ಬೇಡವಾ? ಸೊ ಅದರಿಂದ ಒಂದು ಸಾಮಾಜಿಕ ಒಂದು ಏನು ಲಾ ಪಾಯಿಂಟ್ಸ್ಗಳದಾವು, ಯಾವ ರೀತಿ ಒಂದು ಸೀಕ್ವೆನ್ಸ್ಗಳು ಇರ್ತೈತಿ ಅಂತ ಒಂದು ತೋರಿಸ್ಕೊಡುವಂಥ ಚಿತ್ರ ಇದು. ದಯವಿಟ್ಟು ಎಲ್ಲರೂ ನೋಡುವಂಥ ಚಿತ್ರ. ಎಷ್ಟೋ ಸರಿ ನಾವು ಮನೋರಂಜನೆಗಾಗಿ ಹೊಡಿ ಬಡಿ ಹಾರಾಡೋದು ತೂರಾಡೋದು ನೋಡಿರ್ತೀವಿ. ಒಂದಿಷ್ಟು ಸಾಮಾಜಿಕ ಸಂದೇಶ ಕೊಡುವಂಥ ಚಿತ್ರಗಳು ಬಂದಾಗ ನಮ್ಮ ಕನ್ನಡ ಚಿತ್ರರಸಿಕರು ಅವ್ರನ್ನ ಪ್ರೋತ್ಸಾಹಿಸಬೇಕು. ಯಾಕಂತಂದ್ರೆ ಈ ರೀತಿ ಚಿತ್ರದಲ್ಲಿ ನಿಮ್ಗೆ ಅಫ್ಕೋರ್ಸ್ ನಾವು ಮೊದಲೇ ಹೇಳಿಬಿಡ್ತೀವಿ, ಈ ರೀತಿ ಚಿತ್ರದಲ್ಲಿ ನಿಮಗೊಂದು ರೊಮ್ಯಾಂಟಿಕ್ ಸಾಂಗ್ ಆಗಿರ್ಬೋದು, ಅಥವಾ ಅನ್ವಾಂಟೆಡ್ ಫೈಟಿಂಗ್ ಸೀನ್ಸ್ ಆಗಿರ್ಬೋದು, ಉದ್ದುದ್ದ ಡೈಲಾಗ್ ಆಗಿರ್ಬೋದು, ಅಥವಾ ಹೀರೋಯಿಸಮ್ ಇರೋಂಗಿಲ್ಲ. ಬಟ್ ಒಂದು ಸಾಮಾಜಿಕ ದೃಷ್ಟಿಕೋನದಿಂದ ನೋಡ್ಬೇಕು. ಒಂದು ತಾಯಿ ಅದರಲ್ಲಿ ನಟನೆ ಮಾಡಿರೋರು ಅರ್ಚನಾ ಜೋಯಿಸ್ ಅಂತೇಳಿ, ನಮ್ಮ KGF ಅಲ್ಲಿ ತಾಯಿ ಪಾತ್ರ ಮಾಡಿರೋಳು. ಅದೇನೋ ಒಂದು 7 ವರ್ಷದ ಮಗುವಿಗೆ ಏನೋ ಒಂದು ಆಗಿರುತ್ತೆ ಅಂತ ಅಲ್ಲಿ ಹೇಳ್ತಾರೆ ಅದ್ರಾಗ ಅವರು. ಅದನ್ನು ಹೇಳಕ್ಕೆ ಭಾಳ ಅಸಹ್ಯನೇ ಅನಿಸ್ತೈತಿ. ಸೊ ಆ ರೀತಿ ಒಂದು ಆಗಬಾರ್ದು. ಅದು ಆಗಿದ ನಂತರ ಅದಕ್ಕೆ ಹೆಂಗೆ ಅವ್ರಿಗೊಂದು ಸಾಮಾಜಿಕ ನ್ಯಾಯ ಕೊಡೋಕೆ ಒಬ್ಬ ಬಡ ವಕೀಲ ಹೋರಾಡ್ತಾನೆ ಅನ್ನೋದು ಒಂದು ಚಿತ್ರ ಇದು. ದಯವಿಟ್ಟು 18ನೇ ತಾರೀಕಿಗೆ ಈ ಚಿತ್ರ ರಿಲೀಸ್ ಆಗತೈತಿ. ಈ ರೀತಿ ಒಂದು ಚಿತ್ರ ನೋಡ್ರಿ. ಇದರಲ್ಲಿ ಏನಾದರೂ ಒಂದು ಮೆಸೇಜ್ ಸಿಗ್ತೈತಿ, ಒಂದಿಷ್ಟು ಲಾ ಪಾಯಿಂಟ್ಗಳು, ಒಂದು ಕಾನೂನಾತ್ಮಕ ಒಂದು ಸಂದೇಶಗಳು ಸಿಗ್ತೈತಿ, ಲಾ ಪಾಯಿಂಟ್ಗಳು ಸಿಗ್ತೈತಿ. ಅದನ್ನು ನೀವು ನೋಡ್ಬೋದು, ತಿಳ್ಕೊಬೋದು. ಇದು ಯಾರ ಜೀವನದಲ್ಲಿ ಯಾರಿಗೂ ಆಗಬಾರ್ದು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಇದು ಒಂದು ಕೆಟ್ಟ ಪರಿಸ್ಥಿತಿ ನಮ್ಮ ಸಮಾಜದಲ್ಲಿ ಇರುವಂಥದ್ದು. ನೆನೆಸ್ಕೊಂಡ್ರೆ ಆ ಶಬ್ದ ಹೇಳೋಕ್ಕೆ ನಂಗೆ ಭಾಳ ಅಸಹ್ಯ ಅನಿಸ್ತೈತಿ. ಒಂದು ಸಣ್ಣ ಹೆಣ್ಣು ಮಕ್ಕಳ ಮೇಲೆ ಈ ರೀತಿ ಎಲ್ಲ ಒಂದು ಕಾರ್ಯಗಳು ಮಾಡ್ತಾರಂತಂದರೆ ತುಂಬ ಕರಳು ಕಿತ್ಕೊಂಡು ಬರ್ತೈತಿ. ಸೊ ಅವ್ರಿಗೊಂದು ನ್ಯಾಯ ಒದಗಿಸ್ಬೇಕು, ಅದಕ್ಕೆ ಕಠಿಣವಾದಂಥ ಒಂದು ಕಾನೂನನ್ನು ತರಬೇಕಂತ ಒಂದು ಸಂದೇಶನೂ ಈ ಚಿತ್ರದಾಗ ಐತೆ ಅನ್ಕೋತೀನಿ. ಸೊ ಅದಕ್ಕೆ 18ನೇ ತಾರೀಕಿಗೆ ಈ ಪಿಕ್ಚರ್ ರಿಲೀಸ್ ಆಗತೈತಿ. ಸಾಧ್ಯವಾದಷ್ಟು ಈ ಚಿತ್ರ ನೋಡ್ರಿ, ಚಿತ್ರವನ್ನು ಪ್ರೋತ್ಸಾಹಿಸ್ರಿ ಅಂತ ಹೇಳ್ತೀನಿ. ಪರವಾಗಿಲ್ಲ ಸರ್, ನೀವು ಈ ಕೇಸ್ ಗೆದ್ಮೇಲೆ ದುಡ್ಡು ಕೊಡಿ.